ಲೇ ಇದೇ ತರ ರೋಡಲ್ಲಿ ನಡೆದ್ರೆ ಅಲ್ಲೂ ಪಂಚೆ ಬಿಚ್ಚಿಬಿಡ್ತೀಯ ನೀನು. ಒಳ್ಳೆ ಆಸಾಮಿ ಕಣ ನೀನು. ಜಡ್ ಸಾಹೇಬ್ರೆ ನಮಸ್ಕಾರ. ಪ್ರೊಸೀಡ್. ಇದ್ರ ಬಗ್ಗೆ ದೂರು ಕೊಡೋಣ ಅಂತ ಮೇಯರ್ ಆಫೀಸಿಗೆ ಹೋದೆ. ಅರ್ಧ ಗಂಟೆ ಕಾಯ್ಕೊಂಡಿದ್ದೆ. ಮೇಯರ್ ಟಿಫನ್ ಮಾಡ್ತಿದ್ದಾರೆ ಅಂತಿದ್ರು. ಸರಿ, ಅವ್ರು ಟಿಫನ್ ಮಾಡ್ತಿದ್ರಲ್ಲ ಅಂತ ನಾನು ಹೊರಗಡೆ ವೆಯ್ಟ್ ಮಾಡ್ತಿದ್ದೆ. ಸ್ವಲ್ಪ ಹೊತ್ತಾದ್ಮೇಲೆ ಒಳಗೆ ಕರೆದ್ರು. ಆಗ ನಡೆದಿದ್ದನ್ನ ಹೇಳಿದೆ. ಆಗ ನನ್ನ ಬಗ್ಗೆ ಗೇಲಿ ಮಾಡಿಕೊಂಡು ಅವಮಾನ ಮಾಡಿದ್ರು. ಆಗ ಸಡನ್ನಾಗಿ ಒಬ್ಬರು ಲೇಡಿ ಅವ್ರ ಪರ್ಸ್ನಲ್ ರೂಮಿಂದ ಆಚೆ ಬಂದು ಮೇಯರ್ಗಾರು ವಸ್ತಾನಂಡಿ ಅಂತ ಹೇಳಿ ಒಂದು 10,000 ಇಸ್ಕೊಂಡು ಹೋದರು. ಆಗ ನನಗೆ ಗೊತ್ತಾಗಿದ್ದು ನೋಡಿ ಟಿಫನ್ ಅನ್ನೋ ಪದದ ಅರ್ಥ. ಇಲ್ಲಿ ಬಾರಯ್ಯ, ಟಿಫನ್ ಅಂದ್ರೆ ಏನರ್ಥ? ಅದು ಟಿಫನ್ ಸರ್. ಅದು ಲಂಚ್ ಸರ್. ಹಾಗಿದ್ರೆ ಫುಲ್ ಮೀಲ್ಸ್ ಅಂದ್ರೆ? ಮೇಯರ್ ಹತ್ರ ಕೇಳಿ ಸರ್. ನಮಗ್ ಟಿಫನ್ ಮಾಡಿದ್ರೆ ಜೀರ್ಣ ಆಗಲ್ಲ, ಇವನ್ ಫುಲ್ ಮೀಲ್ಸ್ ಮಾಡ್ತಾನೆ. 3 ಹೊತ್ತೂನು ಟಿಫನ್ ಲಂಚೆ ಮಾಡ್ಕೊಂಡಿದ್ರೆ ಒಬ್ಬ ಮೇಯರ್ ಆದವನು ಜನಗಳ ಸಮಸ್ಯೆನ ಹೇಗ್ ತೀರಿಸ್ತಾನೆ? ಸರಿ ಸರಿ, ಕೋಪ ಮಾಡ್ಕೋಬಿಡಿ, ವಿಷಯ ಹೇಳಿ. ಈಗ ನಾವು ಒಂದು ಅಂಗಡಿಗೆ ಹೋದ್ವಿ ಅಂತ ಇಟ್ಕೊಳ್ಳಿ. ಉದಾಹರಣೆಗೆ ಒಂದು ಸೋಪು ದುಡ್ಡು ಕೊಟ್ಟ ಮೇಲೆ ಸೋಪ್ ಕೊಡ್ಬೇಕು ತಾನೆ? ಕೊಡಲ್ಲ ಅಂತಂದ್ರೆ ಚೀಟಿಂಗು. 420. ಎಷ್ಟು ವರ್ಷ ಶಿಕ್ಷೆ ಆಗುತ್ತೆ? 2 ವರ್ಷ ಜೈಲೂಟ. ಅದೇ ತರನೇ ಕಾರ್ಪೊರೇಷನ್ಗೆ 6 ತಿಂಗಳಿಗೆ ಒಂದ್ಸಲ ನಾವು ನೀರಿನ ಟ್ಯಾಕ್ಸ್ ಕಟ್ತೀವಿ. ಇವ್ರು ನೀರ್ ಕೊಡ್ಬೇಕಾ ಬೇಡವಾ? ಕೊಡ್ಬೇಕು. ಕೊಡ್ಲಿಲ್ಲ ಅಂತಂದ್ರೆ ಅದು ಕೂಡ ದೊಡ್ಡ ಚೀಟಿಂಗ್. ಹಾಗಾದ್ರೆ ಇವ್ರನ್ನ ಏನಂತೀರಾ? ಅವರು 420ನೇ. ಏನ್ ಸರ್ ಹೇಳು, ಯಾರನ್ನ 420 ಅಂತಿದ್ದೀರಾ? ನೀನ್ ಮೇಯರ್ ತಾನೆ? ಹೌದು. ಅವ್ರು ಟ್ಯಾಕ್ಸ್ ಕಟ್ಟಿದಾರ ತಾನೆ? ನೀರ್ ಕೊಡ್ಬೇಕೋ ಬೇಡವೋ? ನೀನ್ ಮೇಯರ್ ಆಗಿದ ತಕ್ಷಣ ಆಡಿದ ಆಟನೇ ಆಗೋಗ್ಬಿಡ್ತಾ? ಇಲ್ಲಿ ನೋಡು, ನೀನು ಜೈಲ್ಗೆ ಹೋಗ್ಬೇಕು, ಜೈಲ್ ಊಟ ತಿನ್ಲೇಬೇಕು. ನೀನ್ ಮೇಯರ್ ಆಗಿರೋ ಕಾರಣಕ್ಕೆ ಬಿಸಿ ಬಿಸಿ ಊಟಕ್ಕೆ ತುಪ್ಪ ಹಾಕೊಡಕ್ ಹೇಳ್ತೀನಿ, ಓಕೆನಾ? ಏನ್ ಗುರಾಯಿಸ್ತೀಯಾ? ಏನ್ ಸರ್ ಹಿಂಗ್ ಮಾತಾಡ್ತೀರಾ? ಮಳೆನೂ ಬಂದಿಲ್ಲ, ನೋಡಿದ್ರೆ ಕೆರೆಯಲ್ಲಿ ನೀರು ಇಲ್ಲ. ನಾನ್ ಎಲ್ಲಿಂದ ತೋಡ್ಕೊಡ್ಲಿ? ನೋಡ್ಬೇಕು. ಎಲ್ಲಿ ತೋಡ್ಲಿ? ಎಲ್ಲಾದ್ರೂ ಹೋಗಿ ತೋಡು. ಪಕ್ಕದ ರಾಜ್ಯದವರು ಅಲ್ಲಲ್ಲಿ ನದಿಗಳಿಗೆ ಅಣೆಕಟ್ಟು ಕಟ್ಟಿ ನೀರಿನ ವ್ಯವಸ್ಥೆ ಮಾಡ್ತಾ ಇದಾರೆ. ಆದ್ರೆ ನಮ್ಮಲ್ಲಿ ಹೆಂಗಂದ್ರೆ ಇಸ್ಕೊಂಡು ಕೆರೆ ಎಲ್ಲ ಮುಚ್ಚಾಕಿ ಫ್ಲಾಟ್ ಕಟ್ಟಕ್ ಬಿಡ್ತಾರೆ, ಲೇಔಟ್ ಮಾಡಕ್ ಬಿಡ್ತಾರೆ. ಆಗ ಜನರಿಗೆ ನೀರಲ್ಲಿ ಸಿಗುತ್ತೆ. ಸರಿಯಾದ ಪಾಯಿಂಟ್ ಹೇಳ್ತಾನೆ. ಇವ್ರು ಹೇಳ್ತಾ ಇರೋ ಪ್ರತಿಯೊಂದು ಮಾತು ನ್ಯಾಯಬದ್ಧವಾಗೇ ಇದೆ. ನೀರ್ಗೋಸ್ಕರ ಟ್ಯಾಕ್ಸ್ ತಗೊಂಡ್ಮೇಲೆ ಹೇಗಾದ್ರೂ ನೀರ್ ಕೊಡ್ಲೇಬೇಕು. ಆಗ್ಲಿಲ್ಲ ಅಂದ್ರೆ ನೀರಿನ ಟ್ಯಾಕ್ಸ್ ತಗೊಳ್ಳೇಬಾರ್ದು. ಕೆರೆಯಲ್ಲಿ ನೀರಿಲ್ಲ, ಮಳೆ ಸರಿಯಾಗಿ ಬರ್ತಲ್ಲ ಅಂತ ಯಾವುದೇ ನೆಪ ಸುಮ್ನೆ ಮೇಯರ್ ಹೇಳಲೇಬಾರ್ದು. ಹಾಗಾಗಿ ಇಂದಿನಿಂದ ಚೆನ್ನೈ ನಗರದಲ್ಲಿ ನೀರ್ ಬರ್ದೇ ಇರೋಂತ ಮನೆಗಳು ಗ್ರಾಹಕರ ಕಾಯ್ದೆ ಪ್ರಕಾರ ಟ್ಯಾಕ್ಸ್ ಕಟ್ಬೇಕಾಗಿಲ್ಲ ಅಂತ ತೀರ್ಪು ಕೊಡ್ತಾ ಇದ್ದೀನಿ. ಸೂಪರ್. ಸಾರ್ ಇಲ್ಲಿ ಸ್ವಲ್ಪ ಬನ್ನಿ. ನಿಮ್ಮ ಮನೆ ಅಡ್ರೆಸ್ ಏನೋ? ಯಾಕೆ ಕೇಳ್ತಾ ಇದೀಯಾ? ಕತ್ತರಿಸಾಕೋದಕ್ಕೆ ಪೈಪ್ನ. ಒಂದ್ ವೇಳೆ ಕತ್ತರಿಸ್ಬಿಡ್ತಾನ? ಸರ್, ಒಂದೊಳ್ಳೆ ತೀರ್ಪೆ ಬಂದಿದೆ. ಇದರಿಂದ ಜನರಿಗೆ ಸಹಾಯ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತಾ? ಅದಕ್ಕೋಸ್ಕರ ಅಲ್ವೇ ನಮ್ಮ ಕೇಸ್ ಹಾಕಿದ್ದು. ಸರ್, ಈ ತೀರ್ಪು ರಾಜಕೀಯ ವ್ಯಕ್ತಿಗಳ ವಿರುದ್ಧವಾಗಿದೆ. ನಾಳೆ ಅವರಿಂದ ನಿಮ್ಗೆ ತೊಂದರೆ ಆಗುತ್ತೆ ಅನ್ನೋ ಭಯ ಇಲ್ವಾ? ಭಯ ಅಂತಿದ್ರೆ ಪಬ್ಲಿಕ್ ಲೈಫ್ಗೆ ಬರಬಾರ್ದು ಅಂತ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ಗುರುಗಳು ಹೇಳಿದ್ದು ನನಗಿನ್ನೂ ನೆನಪಿದೆ. ನನಗೆ 14 ವರ್ಷ ಇರ್ಬೋದು. ಆ ಕಾಲದಲ್ಲಿ 10 kg ಅಕ್ಕಿಗಿಂತ ಜಾಸ್ತಿ ಒಂದ್ ಜಾಗದಿಂದ ಇನ್ನೊಂದು ಜಾಗಕ್ಕೆ ತಗೊಂಡೋಗ್ಬಾರ್ದು ಅನ್ನೋ ಕಾನೂನಿತ್ತು. ಆದ್ರೆ ಒಂದಿನ ನಮ್ಮೂರಿಂದ 10 kg ಅಕ್ಕಿ ತಗೊಂಡು ಬಸ್ಸಲ್ಲಿ ಹೋಗ್ತಾ ಇದ್ದೆ. ಆಗ ಅಲ್ಲಿನ ತಹಸೀಲ್ದಾರ್ ಬಂದು ನಾನು ಏನು ಹೇಳಿದ್ರು ಕೇಳ್ದೆ ನನಗೆ ಹೊಡೆದು ನನ್ನ ಹತ್ರ ಇದ್ದಿದ್ದ ಅಕ್ಕಿನ ಕಿತ್ಕೊಂಡು ಹೋದ್ರು. ಅವತ್ತು ರಾತ್ರಿ ನಮ್ಮ ಮನೆಯಲ್ಲಿ ಎಲ್ಲರೂ ಮಲಗಿದ್ರು, ನನಗೆ ಮಾತ್ರ ನಿದ್ದೆನೇ ಬರಲಿಲ್ಲ. ಮಾರನೇ ದಿನ ಬೆಳಗ್ಗೆನೆ ಪೋಸ್ಟ್ ಆಫೀಸಿಗೆ ಹೋಗಿ 3 ಪೈಸೆ ಕಾರ್ಡ್ ತಗೊಂಡೆ. ಆ ತಹಸೀಲ್ದಾರ್ ಮೇಲೆ ಕಂಪ್ಲೇಂಟ್ನ ಬರೆದು ಕಲೆಕ್ಟರ್ಗೆ ಪೋಸ್ಟ್ ಮಾಡಿದೆ. ಒಂದಿನ ದಿಢೀರಂತ ತಹಸೀಲ್ದಾರು ಮತ್ತು ಅವ್ರ ಹೆಂಗಸರು ನಮ್ಮ ಮನೆ ಮುಂದೆ ನಿಂತಿದ್ರು. ನೋಡಪ್ಪ, ನನ್ನ ತಪ್ಪಾಯ್ತು, ಕ್ಷಮಿಸಿದ್ದೀನಿ ಅಂತ ಒಂದು ಪತ್ರ ಬರೆದ್ರೆ ನನ್ನ ಕೆಲಸ ಉಳಿಯುತ್ತೆ, ಇಲ್ಲ ಅಂದರೆ ನಾನು ಬೀದಿಗೆ ಬಂದ್ಬಿಡ್ತೀನಿ ಅಂತ ಹೇಳಿ ಕಿತ್ಕೊಂಡು ಹೋಗಿದ್ದ ಅಕ್ಕಿನ ವಾಪಸ್ ಕೊಟ್ಟರು. ಆ ಕ್ಷಣದಿಂದ ಆರಂಭ ಆಯಿತು ನೋಡಿ ನನ್ನ ಹೋರಾಟ. ಸರ್, ನಾಳೆ ಅಷ್ಟೊತ್ತಿಗೆ ಟಿಕೆಟ್ ಕನ್ಫರ್ಮ್ ಆಗುತ್ತೆ ಅಲ್ವಾ? ಅಂದ್ರೆ
ಟಿಕೆಟ್ ತಗೊಳ್ಳೋ ಏಜ್ ಅಲ್ಲಿ ಟಿಕೆಟ್ ಬೇಕಾ ನಿಮ್ಗೆ? ಹೊರಡಿ ಹೊರಡಿ. ಯಾರು ಏನ್ ಗುರಾಯಿಸೋದು? ಏನ್ ಸರ್, ಯಾರು ನೀವು? ಯಾವ ಊರಿಗೆ ಟಿಕೆಟ್ ಬೇಕು? ನನಗೆ ಪ್ರಶ್ನೆ ಕೇಳಿದ್ರೆ ಇಷ್ಟ ಆಗಲ್ಲ. ನಾನ್ ನಿನ್ನೆ ಕಾರ್ಪೊರೇಟ್ರು, ಇವತ್ತು MLA, ನಾಳೆ CM. ಏಯ್ ನಿಮ್ಮ ಮಾವ ಏನ್ ದೊಡ್ಡ ಲಾರ್ಡಾ? ಸರ್, ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿ. ನಮ್ಮ ಮಾವ ಅವರು ಈ ವಯಸ್ಸಲ್ಲೂ ನ್ಯಾಯ ಧರ್ಮ ಅಂತ ಹೋರಾಡ್ತಾ ಇದ್ದಾರೆ. ನಾನು ಅವ್ರ ಜೊತೆಗೆ ಹೋಗಕ್ಕಾಗ್ಲಿಲ್ಲ ಅಂದ್ರೂ ಅಡ್ಡ ಆಗ್ಬಾರ್ದಲ್ವಾ? ಯಾವನ್ ಮನೇಲಿ ನೀರ್ ಬಂದ್ರೆ ಎಷ್ಟು, ಬರ್ದೇ ಇದ್ರೆ ಎಷ್ಟು? ತಿಂದ್ವಾ, ಮಲ್ಗಿದ್ವಾ, ಬೆಳಿಗ್ಗೆ ಎದ್ವಾ ಅಂತಿಲ್ದೆ ಸುಮ್ನೆ ನಕರ ಮಾಡ್ತಾ ಇದಾರೆ. ಇದಕ್ಕಿಂತ ಡೀಸೆಂಟ್ ಆಗಿ ಹೇಳಕ್ಕೆ ನನಗೆ ಬರಲ್ಲ. ಇದೇನಾ ನಿಮ್ ಡೀಸೆನ್ಸಿ? ಸರಿ, ನಾನು ಇಷ್ಟೇ ಡೀಸೆನ್ಸಿಲಿ ಹೇಳ್ತೀನಿ, ದಯವಿಟ್ಟು ಹೊರಗಡೆಗೆ ಹೋಗಿ. ನಾನು ಜಾಸ್ತಿ ಏನು ಆರ್ಗ್ಯುಮೆಂಟ್ ಮಾಡಲಿಲ್ಲ. ಒಂದೇ ಪಾಯಿಂಟು, ನೋ ವಾಟರ್ ನೋ ಟ್ಯಾಕ್ಸ್ ಅಂತ ಹೇಳಿದೆ. ಕೇಸ್ ನನ್ನ ಕಡೆ ಆಯಿತು. ಲೇ, ಏನೋ ವಾರ್ನಿಂಗ್ ಕೊಟ್ಟು ಮಾಡ್ತಾನೆ ಇದೆಯಾ? ಏಯ್, ಹೇಳಿದ ಮಾತು ಕೇಳಲ್ವಾ ನೀನಾ? ಯಾರಾನೋ? ಏಯ್ ನೋಡು, ವಿಜಯ್ ಆಂಟನಿ ಸಾರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಏನ್ ಪ್ರಾಬ್ಲಮ್? ಯಾಕೆ ಹೊಡಿತಾ ಇದ್ದೀರಾ? ಸರ್ ಇದೆಲ್ಲ ನಿಮ್ಗೆ ಯಾಕೆ? ನೀವು ಹೋಗಿ ಸರ್. ನೋಡಿ, ನನ್ಗವ್ರು ಗೊತ್ತಿರೋರು, ಪಾಪ ವಯಸ್ಸಾಗಿದೆ, ಬಿಟ್ಬಿಡಿ. ಸರ್ ವಯಸ್ಸಾದಂತರ ನಡ್ಕೋತಾನ, ಈ ಮುದ್ಕುಂದು ಅತಿ ಆಗಿದೆ. ಸರ್, ಬಿಡಿ ಸರ್. ನೀನ ಹೇಳಿದ್ರೆ ಕೇಳಲ್ಲ, ನಡಿ. ಯಾಕೆ ಸರ್ ಹೀಗೆ ಒಬ್ಬರೇ ಓಡಾಡ್ತೀರಾ? ಏನಾರ ಏಟ್ ಬಿತ್ತಾ? ಹುಷಾರು ಸರ್. ಯಾಕೆ ಸರ್ ಈ ವಯಸ್ಸಲ್ಲಿ ಇಷ್ಟೊಂದು ಕಷ್ಟಪಡ್ತಿದ್ದೀರಾ? ಕಷ್ಟ ಅಂತ ನೋಡ್ಕೊಂಡಿದ್ರೆ ಜನಗಳಿಗೆ ಸಹಾಯ ಮಾಡೋಕ್ಕಾಗತ್ತೇನಪ್ಪ? ಇವೆಲ್ಲ ಅಭ್ಯಾಸ ಆಗೋಗಿದೆ. ಡ್ಯೂಟಿ ಟೈಮ್ ಆಯ್ತು, ಮ್ಯಾನೇಜರ್ ಫೋನ್ ಮಾಡಿದ್ದಾರೆ ಸರ್. ನಾನು ಬೇಕಾದ್ರೆ ಡ್ರಾಪ್ ಮಾಡ್ತೀನಿ ಸರ್. ಬೇಡಪ್ಪ, ನೀನು ಹೊರಡು. ಸರಿ ಸರ್, ನಾನು ಹೊರಡ್ತೀನಿ ಹಾಗಾದ್ರೆ.